ಧರ್ಮಸ್ಥಳದಲ್ಲಿನ ಬುರುಡೆಗಳ ರಹಸ್ಯವನ್ನ ಎಸ್ಐಟಿ ತಂಡ ಬೆನ್ನತ್ತಿದೆ. ದೂರುದಾರನನ್ನ ಕರ್ಕೊಂಡು ಬಂದು ಎಸ್ಐಟಿ ಸ್ಥಳ ಮಹಜರಿಗೆ ಮುಂದಾಗಿದೆ. ಈಗಾಗಲೇ ಎಸ್ಐಟಿ ತಂಡಕ್ಕೆ 10 ಸ್ಥಳಗಳನ್ನ ದೂರುದಾರ ತೋರಿಸಿದ್ದಾನೆ. ನೇತ್ರಾವತಿ ನದಿ ದಡದ ಕಾಡಲ್ಲಿ 10 ಸ್ಥಳಗಳಲ್ಲಿ ಮಹಜರು ನಡೆಸಲಾಗಿದೆ. 10 ಸ್ಥಳಗಳನ್ನ ಕೋರ್ಡೌನ್ ಮಾಡಿದ್ದಾರೆ ಅಧಿಕಾರಿ. ಎಸ್ಐಟಿ ತಂಡದ ಜೊತೆಗೆ ಎಫ್ಎಸ್ಎಲ್ ತಂಡ ಕೂಡ ಮಾರ್ಕಿಂಗ್ ಮಾಡಿದೆ. ಬುರುಡೆ ರಹಸ್ಯವನ್ನ ಬಯಲು ಮಾಡೋ ನಿಟ್ಟಿನಲ್ಲಿ ಈ ತನಿಖೆ ಚುರುಕಾಗಿದೆ. ಈ ಅನಾಮಿಕ ವ್ಯಕ್ತಿ ಹೇಳಿದ್ದ ಹಾಗೆ ತಾನು 100 ಶವಗಳನ್ನ ಈ ಅರಣ್ಯ ಪ್ರದೇಶಗಳಲ್ಲಿ ಹೂತಿಟ್ಟಿದ್ದೀನಿ, ಹೂತಿಟ್ಟಿರುವ ಸ್ಥಳಗಳನ್ನು ನಾನು ತೋರಿಸ್ತೀನಿ ಅನ್ನುವಂಥದ್ದನ್ನು ಅವರ ದೂರಿನಲ್ಲಿ ಹೇಳ್ಕೊಂಡಿದ್ರು. ಅದಾದ ಬಳಿಕ ಎಸ್ಐಟಿ ರಚನೆ ಮಾಡಲಾಯಿತು. ಎಸ್ಐಟಿ ತಂಡ ಬೇಕಾದ ಎಲ್ಲ ಪ್ರಾಥಮಿಕ ಸಿದ್ಧತೆಗಳನ್ನು ಮಾಡಿಕೊಂಡು ಫೀಲ್ಡ್ಗಿಳಿದಿದೆ. ದೂರುದಾರನ ಸಮೇತ ಇವತ್ತು ಸ್ಥಳ ಮಹಜರು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈ ದೂರುದಾರ ಎಸ್ಐಟಿ ಟೀಮ್ನ ಅಧಿಕಾರಿಗಳಿಗೆ 10 ಸ್ಥಳಗಳನ್ನು ತೋರಿಸಿದ್ದಾರೆ. ಇಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅಂತ 10 ಸ್ಥಳಗಳ ಮಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಕೂಡ ಈ ಸಂದರ್ಭದಲ್ಲಿ ಪೊಲೀಸ್ ಟೀಮ್ ಜೊತೆಗೆ ಇತ್ತು. ಸೊ ಈ 10 ಸ್ಥಳಗಳನ್ನು ಮಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ತಾನು ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದ ಈತ, ನಾನು ಆ ಸ್ಥಳಗಳನ್ನು ತೋರಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಆತನ ಪ್ರಕಾರವಾಗಿ ಈಗ ಶವ ಹೂತಿಟ್ಟಿರುವಂತಹ 10 ಸ್ಥಳಗಳನ್ನು ಆತ ಪೊಲೀಸರಿಗೆ ತೋರಿಸಿದ್ದಾನೆ. ಆ ಸ್ಥಳಗಳ ಮಾರ್ಕಿಂಗ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿರಣ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಫೈನಲಿ ಯಾವಾಗ ಸ್ಥಳ ಮಹಜರು, ಯಾಕೆ ತಡ ವಿಳಂಬ ಆಗ್ತಾ ಇದೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿತ್ತು. ಈಗ ಶವಗಳನ್ನ ಹೂತಿಟ್ಟ ಜಾಗಗಳ ಮಾರ್ಕಿಂಗ್ ಆಗಿದೆ. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ವಿಜಯ್, ಕಳೆದ 2 ದಿನಗಳಿಂದ ಎಸ್ಐಟಿ ಅಧಿಕಾರಿಗಳ ಮುಂದೆ ದೂರುದಾರ ಹಲವಾರು ಮಾಹಿತಿಗಳನ್ನು ತೆರೆದಿಟ್ಟಿದ್ದಾನೆ. ಅದನ್ನು ಈಗಾಗಲೇ ಒಂದು ಕ್ಯಾಮ್ರಾ ವಿಜುವಲೈಸ್ ಮಾಡಲಾಗಿದೆ ಮತ್ತು ಇನ್ನೊಂದು ಕಡೆ ಅದನ್ನು ದಾಖಲೀಕರಣ ಕೂಡ ಮಾಡಲಾಗಿದೆ. ಕೆಲವು ಸ್ಥಳಗಳನ್ನು ಆತ ಹೆಸರುಗಳನ್ನು ಹೇಳಿರುವಂಥದ್ದು, ಎಲ್ಲೆಲ್ಲಿ ತಾನು ಈ ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನೋದ್ರ ಬಗ್ಗೆ ಕೆಲವು ನಿರ್ದಿಷ್ಟ ಸ್ಥಳಗಳ ಬಗ್ಗೆ ಆತ ಹೇಳಿರುವಂಥದ್ದು. ಅದರ ನಂತರ ಕೆಲವು ಹೆಸರುಗಳನ್ನು ಕೂಡ ಹೇಳಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು 2 ದಿನ ಆತನ ವಿಚಾರಣೆಯ ಬಳಿಕ ಇವತ್ತು ಎಸ್ಐಟಿ ತಂಡ ಆ ಸ್ಥಳಗಳನ್ನು ಮಾರ್ಕಿಂಗ್ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಇವತ್ತು ಮುಂಜಾನೆ ದೂರುದಾರನ ಬಿಗಿ ಭದ್ರತೆಯಲ್ಲಿ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ಇರುವಂತಹ ಒಂದು ಕಾಡು ಪ್ರದೇಶಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ಆತ ತಾನು ಹೂತಿಟ್ಟಿರುವ ತನ್ನ ಮನೆ ಹಾಗೆಯೇ ಆ ಭಾಗದಲ್ಲಿರುವಂಥ ಕೆಲವು ವಿಷಯಗಳನ್ನು ತನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ಆತ ತೋರಿಸ್ತಾನೆ. ಹಾಗೆಯೇ ತಾನು ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದೆ ಅನ್ನೋದ್ರ ಬಗ್ಗೆ ಕೆಲವು ವಿವರಣೆಗಳನ್ನು ಕೊಡ್ತಾ ಆತ ಇಡೀ ಕಾಡು ಪ್ರದೇಶದಲ್ಲಿ ಹೋಗ್ತಾನೆ. ಅವರೊಟ್ಟಿಗೆ ಎಸ್ಐಟಿ ಅಧಿಕಾರಿಗಳು, ಎಫ್ಎಸ್ಎಲ್ ಟೀಮ್ ಕೂಡ, ಹಾಗೆಯೇ ಕಂದಾಯ ಹಾಗೆ ಲ್ಯಾಂಡ್ ರೆಕಾರ್ಡ್ ಅಧಿಕಾರಿಗಳು, ಹಾಗೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಹೋಗ್ತಾರೆ. ಪ್ರತಿ ಒಂದು ಭಾಗಕ್ಕೆ ಎಲ್ಲಿ ಆತ ತಾನು ಆ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಾನೆ ಆ ಭಾಗವನ್ನು ಕಾರ್ಡನ್ ಮಾಡಿ ಅಲ್ಲೊಂದು ನಂಬರ್ ಕೊಡ್ತಾರೆ. 1 to 9 10 ಆ ಥರ ನಂಬರ್ ಕೊಡ್ತಾ ಹೋಗಿದ್ದಾರೆ. ಆ ಒಂದು ಜಾಗದಲ್ಲಿ ಅದು ಆತ ಹೋಗಿದ್ದಂತಹ ದಾರಿ ಏನಿದೆ ಆ ದಾರಿ ಉದ್ದಕ್ಕೂ ಆತ ತಾನು ಎಲ್ಲೆಲ್ಲಿ ಹೂತಿಟ್ಟಿದ್ದೆ ಅನ್ನೋದನ್ನು ತೋರಿಸಿದ್ದಾನೆ. ಅಲ್ಲೆಲ್ಲ ಒಂದೊಂದು ನಂಬರ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮಾರ್ಕಿಂಗ್ ಮಾಡಿದ ಹಿನ್ನೆಲೆಯಲ್ಲಿ 10ಕ್ಕೂ ಹೆಚ್ಚು ಸ್ಥಳಗಳನ್ನು ಆತ ಗುರುತಿಸಿದ್ದಾನೆ ಮತ್ತು ಅದನ್ನು ಮಾರ್ಕಿಂಗ್ ಮಾಡಲಾಗಿದೆ. ಹಾಗೆಯೇ ಅದನ್ನು ಆ ಪ್ರದೇಶವನ್ನು ಆ ಸ್ಥಳಗಳನ್ನು ಈ ಟೇಪ್ಗಳನ್ನು ಕಟ್ಟಿ ಅದನ್ನು ಕಾರ್ಡನ್ ಮಾಡಲಾಗಿರುವಂಥದ್ದು, ಅಂದರೆ ಸೆಕ್ಯೂರ್ ಮಾಡಿದ್ದಾರೆ. ಅಲ್ಲಿ ಯಾರೂ ಹೋಗಬಾರ್ದು, ಸಾರ್ವಜನಿಕರ ಓಡಾಟ ಆ ಪ್ರದೇಶದಲ್ಲಿ ನಿರ್ಬಂಧಿಸುವ ಸಾಧ್ಯತೆ ಇದೆ. ಅಲ್ಲಿ ಅದನ್ನು ಕೂಡ ಭದ್ರತೆಯ ದೃಷ್ಟಿಯಿಂದ ಅಲ್ಲಿ ಯಾರು ಕೂಡ ಪೊಲೀಸರನ್ನು ಇಟ್ಟುಕೊಂಡು ಆ ಭಾಗಕ್ಕೆ ಯಾರು ತೆರಳದಂತೆ ನಿಗಾ ವಹಿಸಲಾಗುತ್ತೆ. ಹಾಗೆಯೇ ಆತ ತೋರಿಸಿರುವಂಥ ಎಲ್ಲ ಭಾಗಗಳ ಯಾವ ಸ್ಥಳಗಳಿದೆ ಆ ಮಾರ್ಕಿಂಗ್ ಮಾಡಿದಂಥ ಸ್ಥಳಗಳಲ್ಲಿ ಅದನ್ನು ಫೋಟೋಗ್ರಾಫ್ ಮಾಡಿಕೊಂಡು ವಿಡಿಯೋಗ್ರಾಫ್ ಮಾಡಿಕೊಂಡು ಅದರ ಬಗ್ಗೆ ವಿವರಣೆಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇನ್ನಷ್ಟು ಸ್ಥಳಗಳನ್ನು ಆತ ತೋರಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಆತನಿಗೆ ಭೋಜನ ನೀಡುವಂತಹ ಸಂದರ್ಭ. ಈಗ ಆತನನ್ನು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಹಾಗೆಯೇ ಆತ ದೂರುದಾರನಿಗೂ ಕೂಡ ಇಲ್ಲೇ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿಂದ ಮುಂದೆ ಆತ ಬೇರೆ ಕಡೆಗೆ ಹೋಗ್ತಾನೆ ಬೇರೆ ಕಡೆ ಸ್ಥಳಗಳನ್ನು ತೋರಿಸ್ತಾನೆ ಅನ್ನೋ ಮಾಹಿತಿ ಇದೆ. ಅಧಿಕಾರಿಗಳು
ನೀಡಿದ್ದಾರೆ. ಈ ಮೊದಲು ಆತ ಎಲ್ಲಿ ಆ ಒಂದು ಸ್ಥಳಗಳನ್ನು ಮಾರ್ಕಿಂಗ್ ಮಾಡಿದ್ದಾರೆ ಆ ಸ್ಥಳಗಳ ಆ ಪ್ರದೇಶವನ್ನು ಬಂಗ್ಲಗುಡ್ಡೆ ಅಂತ ಹೇಳ್ತಾರೆ. ಆ ಬಂಗ್ಲಗುಡ್ಡೆ ಅಂತ ಪ್ರದೇಶದಲ್ಲಿ ಆತ 10ಕ್ಕೂ ಹೆಚ್ಚು ಸ್ಥಳಗಳನ್ನು, ತಾನು ಹೂತಿಟ್ಟ ಸ್ಥಳಗಳನ್ನು ಆತ ಮಾರ್ಕಿಂಗ್ ಮಾಡಿರುವಂಥದ್ದು, ತೋರಿಸಿರುವಂಥದ್ದು, ಅದಕ್ಕೆ ಅಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ. ಅದರ ನಂತರ ಬೇರೆ ಕಡೆ ಆತ ಹೋಗಿ ಬೇರೆ ಸ್ಥಳಗಳಲ್ಲಿರುವಂತಹ ತಾನು ಹೂತಿಟ್ಟಂತಹ ಶವಗಳ ಆ ಸ್ಥಳಗಳನ್ನು ಆತ ಗುರುತಿಸಿ ಅದು ಕೂಡ ಪೊಲೀಸರಿಗೆ SIT ಅಧಿಕಾರಿಗಳೇ ತಿಳಿಸುವಂತಹ ಸಂದರ್ಭ ಇದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.